ಶಾಮನೂರು ಎಚ್ಚರಿಕೆಗೆ ಸಚಿವ ಪರಮೇಶ್ವರ್ ಸಿಡಿಮಿಡಿಗೊಂಡಿದ್ದಾರೆ. ಯಾರು ಏನೇ ಹೇಳಿದ್ರು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸಂಪುಟದಲ್ಲಿ ಇರೋರ ಅಭಿಪ್ರಾಯ ಕೇಳ್ತಾರೆ, ಅವರವರ ಸಮುದಾಯದ ಅಭಿಪ್ರಾಯವನ್ನ ಕೇಳಿರ್ತಾರೆ. ಅಂತಿಮವಾಗಿ ಚರ್ಚೆ ಮಾಡಿದ ನಂತರವೇ ತೀರ್ಮಾನ ಆಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಾಮನೂರು ಮಾತಿಗೆ ಸಿಟ್ಟಿಗೆದ್ದಿದ್ದಾರೆ ಗೃಹ ಸಚಿವರು. ವರದಿ ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ಹೇಳಿದ್ವು, ನಮ್ಗೀಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಅಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ, ಸಮಯ ಬೇಕು, ನಾವೆಲ್ಲ ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಒಂದು ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ. ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನ ಅವರು ಕ್ಯಾಬಿನೆಟ್ ಅಲ್ಲಿ ಹೇಳ್ತಾರೆ. ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನ ಕಾಯ್ದು ನೋಡೋಣ. ಶಾಮನೂರು ಎಚ್ಚರಿಕೆಗೆ ಸಚಿವ ಪರಮೇಶ್ವರ್ ಸಿಡಿಮಿಡಿಗೊಂಡಿದ್ದಾರೆ. ಯಾರು ಏನೇ ಹೇಳಿದ್ರು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸಂಪುಟದಲ್ಲಿ ಇರೋರ ಅಭಿಪ್ರಾಯ ಕೇಳ್ತಾರೆ, ಅವರವರ ಸಮುದಾಯದ ಅಭಿಪ್ರಾಯವನ್ನ ಕೇಳಿರ್ತಾರೆ. ಅಂತಿಮವಾಗಿ ಚರ್ಚೆ ಮಾಡಿದ ನಂತರವೇ ತೀರ್ಮಾನ ಆಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಾಮನೂರು ಮಾತಿಗೆ ಸಿಟ್ಟಿಗೆದ್ದಿದ್ದಾರೆ ಗೃಹ ಸಚಿವರು. ವರದಿ ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ಹೇಳಿದ್ವು, ನಮ್ಗೀಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಅಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ, ಸಮಯ ಬೇಕು, ನಾವೆಲ್ಲ ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಒಂದು ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ. ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನ ಅವರು ಕ್ಯಾಬಿನೆಟ್ ಅಲ್ಲಿ ಹೇಳ್ತಾರೆ. ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನ ಕಾಯ್ದು ನೋಡೋಣ. ಶಾಮನೂರು ಎಚ್ಚರಿಕೆಗೆ ಸಚಿವ ಪರಮೇಶ್ವರ್ ಸಿಡಿಮಿಡಿಗೊಂಡಿದ್ದಾರೆ. ಯಾರು ಏನೇ ಹೇಳಿದ್ರು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸಂಪುಟದಲ್ಲಿ ಇರೋರ ಅಭಿಪ್ರಾಯ ಕೇಳ್ತಾರೆ, ಅವರವರ ಸಮುದಾಯದ ಅಭಿಪ್ರಾಯವನ್ನ ಕೇಳಿರ್ತಾರೆ. ಅಂತಿಮವಾಗಿ ಚರ್ಚೆ ಮಾಡಿದ ನಂತರವೇ ತೀರ್ಮಾನ ಆಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಾಮನೂರು ಮಾತಿಗೆ ಸಿಟ್ಟಿಗೆದ್ದಿದ್ದಾರೆ ಗೃಹ ಸಚಿವರು. ವರದಿ ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ಹೇಳಿದ್ವು, ನಮ್ಗೀಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಅಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ, ಸಮಯ ಬೇಕು, ನಾವೆಲ್ಲ ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಒಂದು ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ. ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನ ಅವರು ಕ್ಯಾಬಿನೆಟ್ ಅಲ್ಲಿ ಹೇಳ್ತಾರೆ. ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನ ಕಾಯ್ದು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.